ಓಕೆ ಸರ್, ಈಗ ನೀವು ಸ್ಟ್ರೈಕ್ ಅವ್ರ ಸ್ಟ್ರೈಕ್ ನೀವು ವಿರೋಧ ಮಾಡಲಿಲ್ಲ, ಅದು ಏನೋ ಮಾಡಿ ಅವರು ವಾಯ್ಸ್ ರೆಕಾರ್ಡ್ ಹಾಕಿ ಮಾಡಿದ್ದು ಅಂತ ಹೇಳ್ತಾರೆ. ಓಕೆ, ಆದ್ರೆ ನೆಕ್ಸ್ಟ್ ನೀವು ಕ್ಲಿಯರ್ ಆಗಿದ್ದೀರಾ, ನಿಮ್ಮ ಮುಷ್ಕರಕ್ಕೆ ಅವರು ಬೆಂಬಲ ಕೊಡೋದಂತ ಓಪನ್ ಆಗಿ ಹೇಳಿದ್ದಾರೆ. ಆದ್ರೆ ಅವರು ಮುಂದೆ ಸರಿಸಮಾನ ವೇತನ ಮಾಡ್ತೀವಿ ಅಂತಂದ್ರೆ ನೀವು ನಿಮ್ಮ ಮುಷ್ಕರಕ್ಕೆ ಬೆಂಬಲ ಕೊಡ್ತೀವಿ. ಡಿಮಾಂಡ್ ಬೆಂಬಲ, ಯಾಕೆಂದ್ರೆ ಆ ಡಿಮಾಂಡ್ ಬಗ್ಗೆ ಕನ್ಫ್ಯೂಷನ್ ಇದೆ. ಓಕೆ, ವರ್ಕೌಟ್ ಮಾಡಿ ಹೇಳಿದ್ರೆ ಯಾವ್ದು ಎಷ್ಟಾಗುತ್ತೆ ಅಂತ. ಸರಿ, ಇದ್ರ ಬಗ್ಗೆ ಒಂದು ವಿಚಾರವನ್ನ ಯಾಕೆ ಎರಡು ಸಂಘಟನೆಗಳು ಒಂದು ಎದುರು ಬದ್ರ ಕೂತು ಇದನ್ನ ನೌಕರರ ಮುಂದೆ ಇಡ್ತಾ ಇಲ್ಲ ಒಂದು, ಆಮೇಲೆ ಎರಡು ಸಂಘಟನೆಗಳ ಕಡೆಯಿಂದ ಅಂದ್ರೆ ಎರಡು ಈ ಜಂಟಿ ಕ್ರಿಯಾ ಸಮಿತಿ ಅನ್ನುವಂಥದ್ದು ಅಥವಾ ಒಕ್ಕೂಟ ಅನ್ನುವಂಥದ್ದು ಇಬ್ರು ಸೇರ್ಕೊಂಡು ನೌಕರರ ಹತ್ರ ಏನಿದೆ ಒಪಿನಿಯನ್ ಅದನ್ನ ಯಾಕೆ ಯಾರು ಎಲ್ಲೂ ಸರ್ವೆ ಮಾಡಿಲ್ಲ? ಒಂದೇನಂದ್ರೆ ನಿಮ್ಮ ಎರಡನೇ ಪ್ರಶ್ನೆ ಇದೆ ಒಪಿನಿಯನ್ ಅಂತ. 1,15,000 ಜನ ಇರೋ ಕಡೆ ಒಪಿನಿಯನ್ ತಗೊಳಕ್ಕಾಗಲ್ಲ. ಓಕೆ, ಸೀಕ್ರೆಟ್ ಬ್ಯಾಲೆಟ್ ಆಗೋದಿಲ್ಲ. ಯಾರು ಸೀಕ್ರೆಟ್ ಬ್ಯಾಲೆಟ್ ಮಾಡೋರು ಆಗೋದಿಲ್ಲ. ನಮ್ಮ ರೆಪ್ರೆಸೆಂಟೇಟಿವ್ ಮಾಡಿದೆ, ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂತಿದೆ, ಎಲ್ಲಾ ಡಿವಿಷನ್ ನಮ್ಮ ಲೀಡರ್ಗಳಿದ್ದಾರೆ. ಹೌದು, ನಾವು ಸಭೆ ಸೇರ್ತೀವಿ. ಇವಾಗ ಪಾರ್ಲಿಮೆಂಟ್ ಸೇರಿ ತೀರ್ಮಾನ ತಗೊಳಲ್ವಾ? ಸೇಮ್ ಅದೇ ತರ ಮಾಡ್ತೀವಿ. ಹಾಗೆ ನಮ್ಮ ಮಂಡಲ ಇದೆ, ಮಹಾಮಂಡಲ ಅವ್ರದ್ದು ಬಾಡಿ ಇದೆ, CITದು ಬಾಡಿ ಇದೆ. ನಮ್ಮ ಬಾಡಿಗಳ ಅಪ್ರೂವಲ್ ತಗೊಂಡಿದೀವಿ. ರೈಟ್. ಆಮೇಲೆ ರಾಜ್ಯಾದ್ಯಂತ ಹಲವಾರು ಸಮಾವೇಶಗಳು ಮಾಡಿದೀವಿ. ಆ ಸಮಾವೇಶದಲ್ಲಿ ನಮ್ಮ ನಿರ್ಣಯಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ದಿಸ್ ವೇ ವಿ ಹ್ಯಾವ್ ಒಬ್ಟೈನ್ಡ್ ಡೆಮೊಕ್ರೆಟಿಕಲಿ. ನೀವು ಅದನ್ನ ಎಲ್ಲ ಒಪಿನಿಯನ್ ತಗೊಂಡು ಅದು ಕೊಟ್ಟಿದ್ದು. ಓಕೆ ಸರ್, ಈಗ ಮೊನ್ನೆ ಆಮೇಲೆ ಆ ಡಿಮಾಂಡ್ ಬಗ್ಗೆ ಏನ್ ಹೇಳ್ತೀರಾ? ಆ ಮೊದಲೇ ಪ್ರಶ್ನೆ ತಮ್ಮದಿದೆಯಲ್ಲ, ಕೂಟ ನಾವು ಯಾಕೆ ಮಾತಾಡಕ್ಕಾಗಲ್ಲ ಅಂದ್ರೆ, ಆ ಕೂಟ ಏನಿದೆ ಅದು ಎನಿಮಿ ನಂಬರ್ 1 ಆಫ್ KSRTC. ಹೇಗೆ? ಯಾಕೆಂದ್ರೆ ಅವ್ರ ಡಿಮಾಂಡ್ ಸರ್ಕಾರಿ ನೌಕರರು ಮಾಡಿ ಅಂತ. ಅದು ಕೈ ಬಿಟ್ಟಿದಾರಲ್ಲ ಈಗ ಅವರು. ಪ್ಲೀಸ್ ಹತ್ರ ಬೀಳ್ಬೇಡಿ. ಕೈ ಬಿಟ್ಟಿಲ್ಲ, ಹಾವು ಉಸಿರಾಡ್ತಾ ಇದೆ, ಯಾವಾಗ ಉಸ್ಕೊಂಡು ಕಚ್ಚುತ್ತೋ ಗೊತ್ತಿಲ್ಲ. ಅವರ ಬೇಡಿಕೆ ಫಸ್ಟ್ ಆರಂಭ ಆಗಿದ್ದ ಅದರಲ್ಲಿ. ಹೌದು, ಆ ಬೇಡಿಕೆಯಲ್ಲಿ ಏನಿದೆ, ಈ ಕಾರ್ಪೊರೇಷನ್ ಮುಚ್ಚಿ ಅಂತಲೇ, ಸರ್ಕಾರಿ ನೌಕರು ಮಾಡಿ ಅಂದ್ರೆ ಮುಚ್ಚಿ ಅಂತ. ಇವತ್ತು ನಾನು ಅವ್ರಿಗೆ ಕೇಳ್ತೀನಿ ನೇರವಾಗಿ ನಿಮ್ಮ ಚಾನೆಲ್ ಮೂಲಕ, ಆಂಧ್ರದಕ್ಕೆ ಹೋಗಿ ಸ್ಟಡಿ ಮಾಡಿ, ಪರಿಸ್ಥಿತಿ ಏನಾಗಿದೆ ಬಂದು ಧೈರ್ಯ ಇದ್ರೆ ಅದನ್ನು ಕೊಡಿ. ಕೆಲಸಗಾರರು ಇವಾಗ ಮತ್ತೆ ಒಂದಾಗಬೇಕು, RTC ಆಗಬೇಕು ಅಂತ ಹೋರಾಟ ಆರಂಭ ಮಾಡಿದ್ದಾರೆ. ಅಷ್ಟು ಕೆಟ್ಟ ಅನುಭವ ಆಗಿದೆ. ನಾನು ಓಪನ್ ಆಗಿ ಹೇಳ್ತೀನಿ, ಬರೀ ಜಾಯಿಂಟ್ ಕಮಿಟಿ ಮಾಡೋಣ, ಲೆಟ್ ಅಸ್ ಗೋ ಟು ಆಂಧ್ರ, ವಿ ವಿಲ್ ಸ್ಟಡಿ ವಾಟ್ ಹಸ್ ಹ್ಯಾಪೆಂಡ್. ಗೌರ್ಮೆಂಟ್ ಎಂಪ್ಲಾಯೀಸ್ ಆದ್ಮೇಲೆ ಒಂದು ಹಕ್ಕಿಲ್ಲ, ಉಸಿರಾಡಾಗಿಲ್ಲ. ಒಬ್ಬ MD ಮೀಟ್ ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ MD ನಾವು ಫೋನಲ್ಲಿ ಮಾತಾಡ್ತೀವಿ, ಮಿನಿಸ್ಟರ್ ಹತ್ರ ಫೋನ್ ಮಾತಾಡ್ತೀವಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ. ಅಲ್ಲಿ ನೋ ರೈಟ್ ಅಂದ್ರೆ ಗೌರವ ಇರುತ್ತೆ. ಒನ್ಸ್ ಯು ಆರ್ ಎ ಗೌರ್ಮೆಂಟ್ ಎಂಪ್ಲಾಯಿ, ಯು ಹ್ಯಾವ್ ನೋ ಟ್ರೇಡ್ ಯೂನಿಯನ್ ರೈಟ್, ಯು ಹ್ಯಾವ್ ನೋ ರೈಟ್ ಟು ಪ್ಲೇಸ್ ಡಿಮಾಂಡ್. ಸ್ಟ್ರೈಕ್ ಮಾಡೋ ಹಕ್ಕಿಲ್ಲ, ಹೋರಾಟ ಮಾಡೋ ಹಕ್ಕಿಲ್ಲ, ವಾಕ್ ಸ್ವಾತಂತ್ರ್ಯ, ಗುಲಾಮ್ಗಿರಿಗೆ ಹೋಗ್ತಾರೆ. ಆದ್ರಿಂದ ಈ ಕೂಟದ ಡಿಮಾಂಡ್ ಏನಿದೆ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಬೇಕು ಅನ್ನೋದು, ಅದು ಕಾರ್ಪೊರೇಷನ್ ವಿರೋಧಿ, ಕಾರ್ಪೊರೇಷನ್ ಮುಚ್ಚುವಂಥದ್ದು. ನಾವು ಈ ಕಾರ್ಪೊರೇಷನ್ ಬೆಳಿಬೇಕು ಅಂತ ಮಾಡಿದೀವಿ. ನಾನು ಸಂಸ್ಥೆಗೆ ಬಂದಾಗ 45,000 ಜನ ಇದ್ದಾರೆ, ಇದ್ರು. ಇವತ್ತು 1,15,000 ಜನ, 10,000 ಜನ ಹೊಸದಾಗಿ ಬರ್ತಾರೆ. ಬಹುಶಃ ಕರ್ನಾಟಕದಲ್ಲಿ KSRTC ಬಿಟ್ಟು, ಅಂದ್ರೆ 4 ಸಾರಿಗೆ ನಿಗಮಗಳು ಬಿಟ್ಟು ಬೇರೆ ಎಲ್ಲೂ ರಿಕ್ರೂಟ್ಮೆಂಟ್ಗಳಾಗ್ತಿಲ್ಲ. ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತೆ, ರಿಸರ್ವೇಶನ್ಗಳಿದೆ, ಸೋಷಿಯಲ್ ಜಸ್ಟಿಸ್ ನಾವು ಕೊಡ್ತಾ ಇದೀವಿ ಇಲ್ಲಿ. ಆದ್ರಿಂದ ನಮಗೆ ಅವ್ರು ಯಾಕೆ ಎನಿಮಿ ನಂಬರ್ 1 ಅಂದ್ರೆ ಅವ್ರು ಡಿಮಾಂಡ್ ಚೇಂಜ್ ಮಾಡ್ಲಿ. ಸೊ ಡಿಮಾಂಡ್ ಮಾತ್ರ ಎನಿಮಿ, ನೀವು ವೈಯಕ್ತಿಕವಾಗಿ ಯಾರು ಎನಿಮಿ ಇಲ್ಲ. ವೈಯಕ್ತಿಕವಾದ ಪ್ರಶ್ನೆ ಇಲ್ಲ. ಕಾರ್ಪೊರೇಷನ್ ಮುಚ್ಚುವಂತ ಯಾವುದೇ ಡಿಮಾಂಡ್ಗೂ ನಾವು ಬೆಂಬಲ ಕೊಡೋದಿಲ್ಲ. ಸರ್, ಈಗ ನೀವು ಕಾರ್ಪೊರೇಷನ್ ಮುಚ್ಚುವಂತ ಯಾವ ಡಿಮಾಂಡ್ಗೂ ನೀವು ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ರಿ. ಈ ಕಳೆದ ಕೆಲವು ದಿನಗಳ ಹಿಂದೆ ನಾವು ಮಾಜಿ ಸಾರಿಗೆ ಸಚಿವರಾಗಿದ್ದಂತಹ PGR ಸಿಂಧೆ ಅವರ ಸಂದರ್ಶನದನ್ನ ಸುಮಾರು ಸರಣಿ ಸಂಚಿಕೆ ಮಾಡಿದ್ವಿ. ಅದರಲ್ಲಿ ಅವರು ಕೂಡ ಹೇಳಿದ್ರು, ಇಲ್ಲ ಅನಂತ ಸುಬ್ರಾಯರು ಸುಮಾರು ವರ್ಷ ಹೋರಾಟ ಮಾಡ್ಕೊಂಡ್ಬರ್ತಾರೆ, ಸಂಸ್ಥೆ ಉಳಿಬೇಕು ಬೆಳಿಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಅಷ್ಟು ವರ್ಷದಿಂದ ಮಾಡ್ಕೊಂಡಿದ್ದಾರೆ. ಈಗ ಈ ಇಳಿ ವಯಸ್ಸಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಮಾತ್ರ ಹೇಳಿದ್ರು. ಸೊ ನೀವು 50 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇವತ್ತಿಗೂ ಹೋರಾಟ ನಿಂತಿಲ್ಲ, ನಡೀತಾನೆ ಇದೆ. ಆದ್ರೆ ಈ ಸರ್ಕಾರಿ ನೌಕರಿಗಿಂತ ಅಥವಾ ಈ ಸಾರಿಗೆ ನೌಕರರಿಗೆ ಇರುವಂತಹ ಪದ್ಧತಿ ಏನು ಈ ಚೌಕಾಶಿ ವೇತನ ಪದ್ಧತಿ ಆಗ್ಲಿ ಅಥವಾ ಈ ಸಂಬಳ ಜಾಸ್ತಿ ಮಾಡುವಂತದ್ದಾಗ್ಲಿ ಸರ್ಕಾರ ಬಹಳ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಅನ್ನೋದು ನಿಮ್ಗೆ ಒಂದು ಗಮನ ನೌಕರ ಹತ್ರ ಮಾತಾಡಿಸಿ ಬರುವಂತದ್ದು. ಇದಲ್ಲದೆ ಯಾಕೆ ಇವರು ಸಂಬಳ ಜಾಸ್ತಿ ಆಗಲ್ಲ ಅಂದ್ರೆ ಈ ಸರ್ಕಾರ ನೌಕರಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಜಾಸ್ತಿ ವರ್ಕ್ ಮಾಡ್ತಾರೆ, ಜಾಸ್ತಿ OT ಮಾಡ್ತಾರೆ. ಒಂದು ಕ್ಷಣ ಕಣ್ಣು ಮುಚ್ಚಿರೋ ಒಬ್ಬ ಚಾಲಕ ಅಥವಾ ಡ್ರೈವರು ಇಡೀ 58-60 ಜನ ಜೀವ ಅವ್ರ ಕೈಲಿ ಇರುತ್ತೆ. ಅಷ್ಟು ಜವಾಬ್ದಾರಿನ ಕೆಲಸ ಮಾಡುವಂತ ಒಬ್ಬ ನೌಕರನಿಗೆ ಯಾಕೆ ಸಂಬಳ ಸರ್ಕಾರ ಜಾಸ್ತಿ ಕೊಡೋದಿಲ್ಲ? ಇದಕ್ಕೆ 2 ಪಾರ್ಟ್ ಆನ್ಸರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವೇನ್ ಹೇಳಿದ್ರಿ, ಯಾಕೆ ಜಾಸ್ತಿ ಕೊಡಲ್ಲ ಸರ್ಕಾರಿ ನೌಕರಿಗೆ ಅಂತ, ನಮ್ದು ಅದೇ ಪ್ರಶ್ನೆ.
ಈ ಸಮಾನ ವೇತನ ಇದೆಯಲ್ಲ, ದಟ್ ಇಸ್ ವೈ ವಿ ಡೋಂಟ್ ವಾಂಟ್ ಇಟ್. ಅವ್ರಿಗಿಂತ ಜಾಸ್ತಿ ಬೇಕು. ಕಾರಣ ಎರಡು ಕಾರಣ. ಒಂದು, ನಮಗೆ ಸ್ಕಿಲ್ ಬೇಕು. ಸುಮ್ಮನೆ ಯಾರ್ಯಾರು ಡ್ರೈವಿಂಗ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ವಿಜಯವಾಡ ಡ್ರೈವ್ ಮಾಡ್ಕೊಂಡು ವಾಪಸ್ ಬರ್ತಾನೆ, ದಿವಸಕ್ಕೆ 500 ಕಿಲೋಮೀಟರ್ ಡ್ರೈವ್ ಮಾಡ್ತಾರೆ ಅವನು. ಸರ್ಕಾರಿ ನೌಕರಿ ಯಾರು ಕೂಡ ಅಂತ ಕಷ್ಟದ ಕೆಲಸ ಅವ್ರಿಗಿಲ್ಲ. ಹೌದು ಹೌದು. ನಂಬರ್ 1. ನಂಬರ್ 2, ರಿಸ್ಕ್ ಇದೆ ನನಗೆ. ನಾನು ಹೋದ್ರೆ ವಾಪಸ್ ಬರುವವರೆಗೂ ಗ್ಯಾರಂಟಿ ಇಲ್ಲ. ಹೌದು. ಬಂದ್ರೆ ಯಾವ ಶೇಪಲ್ಲಿ ಬರ್ತೀನಿ ನಿಂತಿಲ್ಲ. ಹೌದು. ಸರ್ಕಾರಿ ನೌಕರಿ ಯಾರು ಕೂಡ ಕೆಲಸ ಮಾಡುವಾಗ AC ಜಾಸ್ತಿ ಆಯ್ತು ಸತ್ತೋದ್ರು ಎಲ್ಲೂ ಬಂದಿಲ್ಲ, ಫ್ಯಾನ್ ತಲೆ ಮೇಲೆ ಬಿದ್ದು ಸತ್ತೋದ್ರು ಬಂದಿಲ್ಲ. ಬಟ್ ನನಗೆ ರಿಸ್ಕ್ ಇದೆ. ರಿಸ್ಕು ಸ್ಕಿಲ್ ಇದರಿಂದ ಸರ್ಕಾರಿ ನೌಕರಿಗಿಂತ ಜಾಸ್ತಿ ಸಂಬಳ ಬೇಕು ಅನ್ನೋದು ನಮ್ಮ ಡಿಮಾಂಡ್. ಓಕೆ, ಕೇಳಿ ಇಲ್ಲಿ. ಮತ್ತೆ ನಾನು ಆಗ್ಲೇ ಹೇಳಿದೆ, ಇವಾಗ PF ಇದೆ, ಗ್ರ್ಯಾಚ್ಯುಟಿ ಇವೆಲ್ಲ ಇದೆ. ಇವೆಲ್ಲ ನೀವು ಕಂಪ್ಯೂಟ್ ಮಾಡಿದ್ರೆ ಬಹುಶಃ ನಮ್ಗೆ ಸರ್ಕಾರಿ ನೌಕರ ಅದಕ್ಕಿಂತ ಜಾಸ್ತಿ ಬಿಡ್ಬೋದು. ನಮ್ಮಲ್ಲಿ ಒಬ್ಬ ಎಂಪ್ಲಾಯ್ ಆಕ್ಸಿಡೆಂಟ್ ಸತ್ರ 1 ಕೋಟಿ ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಸರ್ಕಾರದಲ್ಲಿ ಎಲ್ಲಿದೆ? ಯಾರೇ ಒಬ್ಬ KSRTC ಸೇರಿ ಆಕ್ಸಿಡೆಂಟ್ ಸತ್ರೆ, ಡ್ಯೂಟಿ ಮೇಲೆ ಇದ್ದಾಗಿರ್ಬೋದು, ಡ್ಯೂಟಿಯಿಂದ ಹೊರಗಡೆ ಇದ್ದಾಗ ಸಾಧಬಹುದು, ಅವರ ಫ್ಯಾಮಿಲಿ ನಮ್ಮ ಸಂಸ್ಥೆ ನೋಡ್ಕೊಳ್ತು 1 ಕೋಟಿ ರೂಪಾಯಿ ಕೊಟ್ಟು. ಇವತ್ತೊಂದು ಹಳ್ಳಿಲಿ ಒಬ್ಬ ಎಂಪ್ಲಾಯ್ ಸಾಯ್ತಾನೆ ಆಕ್ಸಿಡೆಂಟ್ ಅಲ್ಲಿ, 1 ಕೋಟಿ ಕೊಡ್ತೀವಿ. ಆ ಹಳ್ಳಿಯಲ್ಲಿ ಯಾರ ಹತ್ರ 1 ಕೋಟಿ ಇದೆ? ಆರ್ ಯು ನಾಟ್ ಪ್ರೌಡ್ ಆಫ್ ಇಟ್? ಈಗ 6ನೇ ತಾರೀಕು ಒಳ್ಳೆ ಮೆಡಿಕಲ್ ಸ್ಕೀಮ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಸರ್ಕಾರದಲ್ಲಿ ಆ ಸ್ಕೀಮ್ ಇಲ್ಲ. ತಾವು ಬನ್ನಿ, 6ನೇ ತಾರೀಕು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ ಫಂಕ್ಷನ್ ಇದೆ. ಓಕೆ. ಅದರಿಂದ ನಾನೇನು ಹೇಳ್ತೀನಿ ಅಂದ್ರೆ, ನೀವು ಎಲ್ಲವನ್ನೂ ತಗೊಂಡು ಕಂಪೇರ್ ಮಾಡಿದ್ರೆ ಅವಾಗ ಒಂದು ಕರೆಕ್ಟ್ ಪಿಕ್ಚರ್ ಬರುತ್ತೆ. ಅವಳಿಗಿಂತ ಕಡಿಮೆ 95% ಕಡಿಮೆ ಆದರೆ ಏನು ಸರ್ಕಾರಕ್ಕಿಂತ 95% ಸಂಬಳ ಕಡಿಮೆ ಬರುತ್ತೆ ನನಗೆ? ವಾಟ್ ನಾನ್ಸೆನ್ಸ್ ಇಸ್ ದಟ್? ಎವ್ರಿ 4 years ವಿ ಹ್ಯಾವ್ ವಾಟ್? ಸರ್ಕಾರ DA ಮರ್ಜಿ ಮಾಡಿದಾಗಲ್ಲ ಅದು ನಮ್ಮ ಮರ್ಜಿ ಆಗುತ್ತೆ. ಅದು ಇನ್ನೊಂದು ಅಡಿಷನಲ್ ಬೆನಿಫಿಟ್ ಇದೆ ನನಗೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದನ್ನೇ ಅರ್ಥ ಮಾಡ್ಕೊಳ್ದೆ ಬರೀ ಜನಗಳ ಭಾವನೆಗಳನ್ನ ಕೆಲ್ಸೋ ಜನಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ನೀವು ವರ್ಕೌಟ್ ಮಾಡಿ. ನಮಗೆ ಫ್ರೀ ಪಾಸ್ ಇರುತ್ತೆ. ರಿಟೈರ್ ಆದ್ಮೇಲೆ 500 ರೂಪಾಯಿ ಕಟ್ಟಿದರೆ ನಾವು ಎಲ್ಲಿ ಬೇಕಾದ್ರೂ ಹೆಂಡತಿ ಜೊತೆ ಓಡಾಡ್ಬೋದು. ಸರ್ಕಾರಿ ನೌಕರಿ ಇದೆಯಾ? ನಮ್ಮ ಮಕ್ಕಳಿಗೆ ಫ್ರೀ ಪಾಸ್ ಇದೆ. ಅದರಿಂದ ಒಂದೊಂದು ನೀವು ಕಂಪ್ಯೂಟ್ ಮಾಡಿದ್ರೆ ಹಣದ ರೂಪದಲ್ಲಿ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್. ನಮಗೆ ಓವರ್ ಟೈಮ್ ಇದೆ. ಸರ್ಕಾರಿ ನೌಕರಿ ಮೈಂಡ್ ದೇರ್ ನೋ ಓವರ್ ಟೈಮ್. ಓಕೆ. 24 hours ಗೌರ್ಮೆಂಟ್ ಸರ್ವೆಂಟ್ ಅಂತ ಗುಲಾಮ. ಓಕೆ. ನಮ್ಗೆ ಹಂಗಲ್ಲ. ವಿ ಕ್ಯಾನ್ ಫೈಟ್. ನೋಡಿ, ಇವತ್ತು ಒಂದು ಸ್ಟ್ರೈಕ್ ನೋಟಿಸ್ ಕೊಟ್ಟಿವಿ ತಯಾರಾದ್ವಿ. 2,224 ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ. ಓಕೆ. ಅದರಿಂದ ವಿ ಆರ್ ಪ್ರೌಡ್ ಆಫ್ ಅವರ್ ಇನ್ಸ್ಟಿಟ್ಯೂಟ್. ನಾವು ಕಟ್ಟಿದೀವಿ. ಓಕೆ. ನನಗೆ 50 ವರ್ಷದಿಂದ ಫೈಟ್ ಮಾಡಿ 40-45 ಸಾವಿರ ಜನ ಇದ್ದ ಸಂಸ್ಥೆ ಇವತ್ತು 1,20,000 ಆಗುತ್ತೆ ಅಂದ್ರೆ ಅದಕ್ಕಿಂತ ಗ್ರೋತ್ ಬೇಕಾ? ಓಕೆ ಸರ್. ಒಂದು ಅವ್ರು ಹೇಳಿದ್ರು, ಎಸ್ ವಿ ಆರ್ ಫಾಟ್ ಫಾರ್ ನ್ಯಾಷನಲೈಸೇಷನ್. ಅಂಡ್ ಸಿಂಧಿಯಾ ಅವರು ಕೂಡ ಹಿ ಇಸ್ ಟೋಟಲಿ ಕಮಿಟೆಡ್ ಟು ನ್ಯಾಷನಲೈಸೇಷನ್. ಹಲವಾರು ಪ್ಯಾಕೆಟ್ಗಳು ನ್ಯಾಷನಲೈಸ್ ಮಾಡ್ಲಿಕ್ಕೆ ಅವ್ರ ಜೊತೆಗೆ ನಾವು ನಿಂತ್ಕೊಂಡ್ವಿ. ಅವ್ರ ಸರ್ಕಾರ ಅಡ್ಡಿ ಇತ್ತು, ಇವ್ರು ಮಂತ್ರಿ ಆದ್ರೂ ಮಾಡೋಕ್ಕಾಗಿರ್ಲಿಲ್ಲ. ನಾವು ನಿಂತ್ಕೊಂಡು ನಿಮ್ಮ ಜೊತೆ ಮಾಡಿ ಅಂತ ಆಯ್ತು. ಅದರಿಂದ ವೆನ್ ಐ ಲುಕ್ ಬ್ಯಾಕ್ ಐ ಫೀಲ್ ಪ್ರೌಡ್ ಆಫ್ ಇಟ್. ಅಂಡ್ ಸಿಂಧಿಯಾ ಅವರೇ ನಾವು ಭಿನ್ನಾಭಿಪ್ರಾಯಗಳಿತ್ತು, ಇಲ್ಲ ಅಂತಲ್ಲ. ಬಟ್ ವಿ ಹ್ಯಾಡ್ ಅಟ್ಮೋಸ್ಟ್ ರೆಸ್ಪೆಕ್ಟ್. ಈವನ್ ಟುಡೇ ಐ ಹ್ಯಾವ್ ದಿ ಸೇಮ್ ರೆಸ್ಪೆಕ್ಟ್ ಫಾರ್ ಮಿಸ್ಟರ್ ಸಿಂಧಿಯಾ. ಓಕೆ. ರಾತ್ರಿ ಬೆಳಗಿನ ಜಾವ 2:30 ಅವ್ರು ಫೋನ್ ಮಾಡೋದು ನಾನು ಮಂತ್ರಿ ಆಗಿದ್ದಾಗ. ಅದರಿಂದ ನಮಗೆ ವೈಯಕ್ತಿಕವಾಗಿ ನಾವು ಯಾವುದೂ ತಗೊಂಡಿಲ್ಲ. ಸೊ ವೈಯಕ್ತಿಕ ಅದನ್ನು ತಗೊಂಡಿಲ್ಲ. ಖಂಡಿತ. ಸೊ ಈಗ ಸರಿಸಮಾನ ವೇತನಕ್ಕೆ ಅಥವಾ ಸರ್ಕಾರಿ ನೌಕರ ವೇತನಕ್ಕೆ ನಿಮ್ದು ಜಾಸ್ತಿ ಬರಬೇಕು ಅಂತ. ಜಾಸ್ತಿ ಬರಬೇಕು. ಈ ಕೇಳೋದಕ್ಕಿಂತ ಜಾಸ್ತಿನೇ ಬರ್ಬೇಕು. ಖಂಡಿತ. ಸೊ ಅದಕ್ಕೆ ವಿರೋಧಿ ಅಲ್ಲ ನೀವು? ವಿರೋಧ ಜಾಸ್ತಿ ಬರಬೇಕು. ಜಾಸ್ತಿ ಬರಬೇಕು. ಅವ್ನು ನಮ್ಮ ಚಂದ್ರು ಹೇಳ್ತೇನೆ ಅವ್ನಿಗೆ, ಬೇಡಪ್ಪ ಸಮಾನ ಜಾಸ್ತಿ ಕೇಳಿ ನಿನ್ ಗಟ್ಟಿ ಹೋಗುತ್ತೆ ಅಂತ. ನೀವೇ ಕೇಳ್ಬೋದಲ್ಲ? ನಾವು ಕೇಳಿದ್ವಿ. 20% ಕೊಟ್ಟರೆ ಜಾಸ್ತಿ ಕೇಳಿದೀವಿ ಸರ್. 25% ಕೊಟ್ಟರೆ ಜಾಸ್ತಿ ಆಗುತ್ತೆ. ಓಕೆ. ವರ್ಕೌಟ್ ನಾನು ಹೇಳಿಲ್ಲ, ಒಂದೊಂದು ಐಟಮ್ ವರ್ಕೌಟ್ ಮಾಡ್ಲಿ. ಓಕೆ. ಈ ಕಾಂಪೋನೆಂಟ್ಸ್ ನನಗೆ ಎಷ್ಟು ಬರುತ್ತೆ, ಗೌರ್ಮೆಂಟ್ ಎಂಪ್ಲಾಯಿಗೆ ಎಷ್ಟು ಬರ್ತಿದೆ ಓಕೆ. ಲೆಕ್ಕ ಹಾಕಿದ್ರೆ ಎವ್ರಿ ಮಂತ್ ನನ್ನ ಬೇಸಿಕ್ ಸ್ಯಾಲರಿ ಮತ್ತೆ DA ನಲ್ಲಿ 12% PF ಬರುತ್ತೆ. ಓಕೆ. ಎಂಪ್ಲಾಯರ್ ಹಾಕ್ತಾನೆ ಎವ್ರಿ 12% ಹಾಕ್ತಾನೆ ಎವ್ರಿ ಮಂತ್. ಓಕೆ ಸರ್. ಈಗ ನೀವು ಹೇಳ್ತಿರೋ ಪ್ರಕಾರ, ಸೊ ನೀವೆಲ್ಲ ವರ್ಕೌಟ್ ಮಾಡೋ ಪ್ರಕಾರ ಈಗ ಚೌಕಾಶಿ ವೇತನ ಒಪ್ಪಂದ ಮಾಡಿದ್ರೆ ನಮಗೆ 20% ಕೊಟ್ಟರೆ ನಾವು ಜಾಸ್ತಿ ಆಗುತ್ತೆ, ಸದ್ಯದ ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಓಕೆ. ಸೊ ನೀವು ಆದಷ್ಟು ಅಂದ್ಮೇಲೆ ಲಾಂಗ್ ಟೈಮ್ ಇರ್ತೀರಾ, ಇಷ್ಟು ವರ್ಷ ಮಾಡ್ಕೊಂಡ್ಬಂದ್ರೆ ಇವತ್ತೆಲ್ಲ ನಾಳೆ ಸರ್ಕಾರ ನೌಕರಿ ಜಾಸ್ತಿ ತಗೊಳ್ಳೋ ವಿಶ್ವಾಸ ನನಗಿದೆ. ಓಕೆ. ಓಕೆ. ಅದು ಆಗ್ಬೇಕು ಆಕ್ಚುಲಿ. ಯಾಕಂದ್ರೆ ತುಂಬಾ ಕಷ್ಟಪಡುವಂತವ್ರು 8 ಗಂಟೆ 9 ಗಂಟೆವರೆಗೂ ರಿಸ್ಕ್ ಇದೆ, ಸ್ಕಿಲ್ ಇದೆ. ಇಲ್ಲ, ರಿಸ್ಕ್ ಒಂದ್ ಕಡೆ. ಈಗ ಈಗ ನಾನು ಪ್ರತಿ ಡ್ರೈವರ್ ಗಾಡಿ ಹತ್ತುತ್ತಾ ಇದ್ದೀನಿ, ಸ್ಟೇರಿಂಗ್ ಹಿಡಿತಾ ಇದ್ದಾನೆ, ಮುಂದೆ ಒಂದೆಲ್ಲ ಒಂದ್ ರೀತಿ ಏನಾದ್ರು ಅವಘಡ ಇದ್ದೇ ಇರುತ್ತೆ ಅನ್ನೋ ಪ್ರತಿ ಸೆಕೆಂಡ್ ಅಲ್ಲಿ
ಇರ್ತಾನೆ. ಹಾಗೆ ನಿರ್ವಾಹಕ ಕೂಡ ಅಂದ್ರೆ ಕಂಡಕ್ಟರ್ ಕೂಡ ಅವನು ಈ ದಿನಕ್ಕೆ ಸಾವಿರಾರು ಜನರ ಮಧ್ಯದಲ್ಲಿ ನುಸುಳ್ಕೊಂಡು ಹೋಗಿ ಕೆಲವ್ರ ಹತ್ರ ಕೆಟ್ಟದಾಗೆಲ್ಲ ಬಯಸ್ಕೊಂಡು ಕೆಲವ್ರ ಹತ್ರ ಹೊಡ್ತಾ ತಿಂದು ಎಲ್ಲ ಮಾಡ್ಕೊಂಡು ಮಾಡ್ತಾರೆ. ಅಂದ್ರೆ ಯಾರಿಗೂ ಸರ್ಕಾರದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲೇ ಈ ತರದ ಒಂದು ಪಬ್ಲಿಕ್ ಸರ್ವಿಸ್ ಅಲ್ಲಿ ಇಷ್ಟು ಕಷ್ಟಪಡೋಂಥವ್ರು ಇನ್ನೊಬ್ರು ಇಲ್ಲ. ಒಂದು ಗಮನ ಹರಿಸಲೇಬೇಕು. ಇದಕ್ಕೊಂದು ನಾವು ಪ್ರೌಡ್ ಕೊಡ್ಲೇಬೇಕು ಎಲ್ಲಾ ಸಾರಿಗೆ ನೌಕರರು ಕೂಡ. ಓಕೆ, ಇದನ್ನ ನಾವು ಉಟ್ಕೊಳ್ಳೋಣ. ಆದ್ರೆ ಈ ವೇತನ ಈಗ ಅಲ್ಟಿಮೇಟ್ ಏನ ಮಾಡೋದು, ಈಗ ಯಾರೋ ಡ್ರೈವರ್ ಹತ್ತೀನಿ ನಾ ಸಾಯದಿಂದ ಗೊತ್ತಿದ್ರು ಅಥವಾ ನಾನು ದಿನ 8 ಅವರ್ 10 ಅವರ್ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರು ಅವ್ನಿಗೆ ಅಲ್ಟಿಮೇಟ್ ಬೇಕಾಗತ್ತದೇನು, ಸಂಬಳ. ನನಗೆ ದುಡ್ಡು ಜಾಸ್ತಿ ಬೇಕು, ದುಡ್ಡು ಬರಬೇಕು. ದುಡ್ಡು ಎಷ್ಟು ಬಂದ್ರು ಜಾಸ್ತಿ ಬಂದ್ರೆ ಬೇಡ ಅನ್ನೋರು ಯಾರು ಇಲ್ಲ. ಆದ್ರೆ ಈ ಚೌಕಾಶಿ ಒಪ್ಪಂದ ಅಥವಾ ಒಂಥರ ಈ ಸಂತೆಯಲ್ಲಿ ಹರಾಜು ಹಾಕ್ದಂಗೆ ಅಂತ ಅನ್ಸಲ್ವಾ? ನನಗೆ ಅದು ಒಂಥರ ಫೀಲ್ ಅನ್ಸುತ್ತೆ. ಯಾಕಂದ್ರೆ ನಾ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ನೋಡ್ತಾ ಇದ್ದೆ, ನಿಮ್ದು ಹಳೆ ಇದಾದಂತ ನೋಡಿದಾಗ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೆಡ್ಲೈನ್ ಕೊಟ್ಟಿದ್ದಾರೆ, ಚೌಕಾಶಿ ವೇತನ ಒಪ್ಪಂದ ಅನ್ನೋದನ್ನ ಒಂದು ಮಾಡಿದ್ದಾರೆ. ಈ ಚೌಕಾಶಿ ಅನ್ನೋದ್ರ ಬದಲು ಒಂದು ಸೈಂಟಿಫಿಕ್ ಆಗಿ ಅಥವಾ ಈ ಹೊರಗಡೆ ಇರ್ತಕ್ಕಂಥ ಬೆಲೆ ಏರಿಕೆಗಳ ಅನುಗುಣವಾಗಿ ಯಾಕೆ ಸರ್ಕಾರ ತನ್ನ ಪಾಡಿ ತಾನು ಮಾಡೋದಿಲ್ಲ? ಅಥವಾ ನಿಮ್ ಸಂಘಟನೆ ಕೇಳಿ, ನೋಡಪ್ಪ ಈ ತರ ಮಾಡ್ತಾ ಇದೀವಿ, ಹಿಂಗಿದೆ, ಈ ಸ್ಟೆಪ್ ಮಾಡ್ರಿ ಹಿಂಗಾಗುತ್ತೆ, ಯಾಕೆ ನಿಮ್ಮನ್ನ ಕೂರ್ಸ್ಕೊಂಡು ಮಾತಾಡಲ್ಲ? ಮೊದಲನೇದಾಗಿ ಕಂಡಕ್ಟರ್ ಬಗ್ಗೆ ತಾವು ಹೇಳಿರಲ್ಲ, ಅವನು ಅಷ್ಟೊಂದು ಜನರು ನುಸುಕೊಂಡು ಟಿಕೆಟ್ ಕೊಡೋ ಜೊತೆಗೆ ಈ ರಾತ್ರಿ ಹೊತ್ತು ಇವಾಗ ನೈಟ್ ಸರ್ವಿಸ್ 1976 ಆದ್ಮೇಲೆ ನೈಟ್ ಸರ್ವಿಸ್ ಜಾಸ್ತಿ ಆಯಿತು. ನೈಟ್ ಸರ್ವಿಸೇ ಜಾಸ್ತಿ. ಅದರಲ್ಲೂ ಕೂಡ ಕಂಡಕ್ಟರ್ ಎಲ್ಲ ಮಲಗಿರೋದಿಲ್ಲ, ಆ ಡ್ರೈವರ್ ಹತ್ರ ಮಾತಾಡ್ತಾ ಕೂತಿರ್ತಾರೆ. ಯಾಕೆಂದ್ರೆ ಡ್ರೈವರ್ 1 ಸೆಕೆಂಡ್ ಕಣ್ಮುಚ್ಚು ಆಗಿಲ್ಲ. ಆದ್ರಿಂದ ಡ್ರೈವರ್ಗೆ ಹೆಲ್ಪ್ಫುಲ್ ಆಗಿ ಮಾತಾಡ್ತಿರ್ತಾನೆ ಕಂಡಕ್ಟರ್. ಹೌದು, ಅವನಿಗೂ ರಿಸ್ಕ್ ಇದೆ. ಅದರದೇ ಒಂದು. ಇವಾಗ ತಾವೇನು ಚೌಕಾಸಿ ಅಂದ್ರಿ, ಆಕ್ಚುಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ವರ್ಡ್ ಬಾರ್ಗೈನಿಂಗ್ ಕೆಪಾಸಿಟಿ ಅಂತಿದೆ. ಚೌಕಾಸಿ ಅಂದ್ರೆ ಎಲ್ಲೋ ಹೋಗಿ ಬೆಳ್ಳುಳ್ಳಿ ಈರುಳ್ಳಿ ಚೌಕಾಸಿ ಮಾಡ್ತೀವಿ, ಅದಲ್ಲ. ಇಟ್ ಇಸ್ ಎ ಲೀಗಲಿ ಅಕ್ಸೆಪ್ಟೆಡ್ ವರ್ಡ್ ಅಂಡರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ 1947. ಓಕೆ, ಬಾರ್ಗೈನಿಂಗ್ ಅಂತ ಹೇಳಿ. ಬಾರ್ಗೈನಿಂಗ್ ಪವರ್. ನಾವು ಒಂದು ಡಿಮಾಂಡ್ ಹಾಕ್ತಿವಿ, ಅವ್ರು ಒಂದು ಹೇಳ್ತೀವಿ, ಎಲ್ಲೋ ಒಂದ್ ಕಡೆ ನಾವು ಮೀಟ್ ಮಾಡ್ತೀವಿ, ದಟ್ ಬಿಕಮ್ಸ್ ಇಂಡಸ್ಟ್ರಿಯಲ್ ಸೆಟಲ್ಮೆಂಟ್. ಆದ್ರಿಂದ ಆ ಚೌಕಾಸಿ ಅನ್ನೋದ್ರಲ್ಲಿ ಏನು ಯಾವ ಅವಮಾನವೂ ಇಲ್ಲ. ಸರ್ಕಾರಿ ನೌಕರಿಗೆ ಅದು ಹೇಳಿದ್ನಲ್ಲ, ಅದು ಡೊಮೆಸ್ಟಿಕ್ ಅಫೇರ್. ನಮ್ಮಲ್ಲಿ ಹಾಗಲ್ಲ, ಮ್ಯಾನೇಜ್ಮೆಂಟ್ ವರ್ಕರ್ಸ್ ಹೀಗೆ ಟ್ರೀಟ್ ಮಾಡ್ಕೊಂಡ್ ಅಂದ್ರೆ ಅವ್ರಿಗೆ ಕೇಳೋ ಅಧಿಕಾರ ಇಲ್ಲ, ಸರ್ಕಾರ ಕೊಟ್ಟಷ್ಟು ತಗೋಬೇಕು, ನಮಗೆ ಕೇಳೋ ಅಧಿಕಾರ ಇದೆ. ಭಿಕ್ಷಾ ನಾವು ಕೇಳೋ ಅಧಿಕಾರ ಇದೆ, ಸ್ಟ್ರೈಕ್ ಮಾಡೋ ಅಧಿಕಾರ ಇದೆ. ನಾನು ಹೇಳಿದ್ನಲ್ಲ, ಇವಾಗ 2,224 ಕೋಟಿ ಹೆಂಗ್ ಬಂತು? ಸ್ಟ್ರೈಕ್ ನೋಟಿಸ್ ಇಂದ ಬಂತು. ಬೆಳಗಾಂ ಹೋದ್ವಿ, ಸುಮಾರು 3-4 ಸಾವಿರ ಅಧಿಕಾರ ಹೇಳಿದೆ ಅಲ್ಲಿ. ಗುಂಡೂರಾವ್ ಬಂದ್ರೆ ಇಸ್ಕೊಂಡ್ರು ನಮ್ಮ ಮೆಮೊರಾಂಡಮ್ ಸ್ಟ್ರೈಕ್ ನೋಟಿಸ್. ವರ್ಕೌಟ್ ಆಯ್ತು, ಇವಾಗ ದುಡ್ಡು ಬಂತು. ಗೌರ್ಮೆಂಟ್ ಎಂಪ್ಲಾಯ್ಸ್ ಅದು ಮಾಡೋಕ್ಕಾಗತ್ತೆ? ಇಂಪಾಸಿಬಲ್. ದೇ ಹ್ಯಾವ್ ನೋ ರೈಟ್ ಅಟ್ ಆಲ್. ಓಕೆ ಸರ್, ಈಗ ನೀವು ಹೇಳೋ ಪ್ರಕಾರ ಜನವರಿ 15 ನಂತರ ಮಾನ್ಯ ಸಾರಿಗೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಿಮಗೊಂದು ಸಮಯ ನಿಗದಿ ಮಾಡಿ ನಿಮ್ಮನ್ನು ಮಾತಾಡಿಸ್ತೇನೆ ಅಂತ ಹೇಳಿದ್ದಾರೆ. ಓಕೆ, ಸೊ ಮಾತಾಡಿಸಿದ ಮೇಲೆ ಹೆಂಗಿರುತ್ತೆ ಒಂದೇ ವಾತಾವರಣ? ನಾನು ಹೇಗೆ ಹೇಳಿಪ್ಪ ಅದು. ಈಗ ಸಿದ್ದರಾಮಯ್ಯನವ್ರಿಗೂ ಜಾತಕದಲ್ಲಿ ನಂಬಿಕೆ ಇಲ್ಲ, ನನಗೂ ಜಾತಕದಲ್ಲಿ ನಂಬಿಕೆ ಇಲ್ಲ. ಆದ್ರಿಂದ ಪರಸ್ಪರ ನಂಬಿಕೆ ಏನು ಅಂದ್ರೆ, ಅವರೊಬ್ಬರೇ ಹಿರಿಯ ರಾಜಕಾರಣಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಅವರು ಬಂದಿದ್ದಾರೆ. ನೀವು ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು, ಲೇಬರ್ ಮಿನಿಸ್ಟರ್ ಆಗಿದ್ರು, ಎಲ್ಲ ಗೊತ್ತಿದೆ ಅವ್ರಿಗೆ. ಆದ್ರಿಂದ ನ್ಯಾಯ ಕೊಡ್ತಾರೆ, ನಂಬಿಕೆ ಮೇಲೆ ಹೋಗ್ತೀವಪ್ಪ. ಓಕೆ ಸರ್, ಈಗ ನೀವು ಆ ನಂಬಿಕೆ ಮೇಲೆ ಹೋಗ್ತಾರೆ, ಯಾಕಂದ್ರೆ ನೀವು ಜಾತಕದ ಮೇಲೆ ನಂಬಿಕೆ ಇಲ್ಲ, ಮುಖ್ಯಮಂತ್ರಿಗಳು ಜಾತಕದ ನಂಬಿಕೆ ಇಲ್ಲ, ಎಂಪ್ಲಾಯೀಸ್ ಜಾತಕಗಳನ್ನ ತರಿಸಿಲ್ಲ. ಓಕೆ, ಎಂಪ್ಲಾಯ್ ಜಾತಕ ಬೇಡ. ಆದ್ರೆ ಈ ನೌಕರರು, ಸಾರಿಗೆ ನೌಕರರು ಜಾತಕ ಪಕ್ಷಿ ಅಂತೆ, ಸಂಬಳ ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಅರಿಯಸ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಈಗ ಅವ್ರಿಗೆ ಏನ್ ಹೇಳ್ತಾರೆ? ಯಾಕಂದ್ರೆ ಈಗ ಸಂಘಟನೆಗಳು ಗ್ಯಾರಂಟಿ ಇಷ್ಟೇನೆ, ಒಂದು ಸಂಘಟನೆ ಬಲ ಮಾಡಿ, ಯಾರಿದನ್ನ ಸ್ಟ್ರೈಕ್ ಬೆಂಬಲ ಕೊಡಲ್ಲ ಅಂತ ಹೇಳಿದ್ರು ಅಂತ ಜನಗಳನ್ನ ಬಿಟ್ಟು ಎಲ್ಲ ಬನ್ನಿ ಈ ಕಡೆಗೆ. ನಿಮ್ ಸಂಖ್ಯೆ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ವಿಧಾನಸೌಧದಿಂದ ದುಡ್ಡು ರಿಲೀಸ್ ಆಗುತ್ತೆ. ನೀವು ನಾಚಿಕೆರಡು ಜನ ಸ್ಟ್ರೈಕ್ ಮಾಡಲ್ಲ ಅಂತ ಹೇಳ್ತಾರಲ್ಲ, ನಾವೇ ನಮ್ ಸ್ವಂತ ಡಿಮಾಂಡ್ಗಳು ಇಟ್ಕೊಂಡಿದ್ವು, ಪರ್ಸನಲ್ ಡಿಮಾಂಡ್ಸ್ ಅಂತ. ಈ 38 ತಿಂಗಳ ಅರಿಯರ್ಸ್ ಹೇಗ್ ಬಂತು? ನಾವು ಜಂಟಿ ಕ್ರಿಯಾ ಸಮಿತಿ ಮಾಡಿ ಬೊಮ್ಮಾಯಿಯವರು ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಬಹಳ ಡೀಸೆಂಟ್ ಆಗಿ ಕರೆದು ಮಾತನಾಡಿದ್ರು. ನಮ್ಮ ಹತ್ರ ಮಾತನಾಡಿ 15% ಜಾಸ್ತಿ ಮಾಡಿದ್ರು. ಇವರು ಯೂನಿಯನ್ ಎಲ್ಲ ವೀಕ್ ಮಾಡಿ ಹಾಕಿದ್ರು. ಆ ಸಂದರ್ಭದಲ್ಲಿ ನಾವು ಬೊಮ್ಮಾಯಿ ಹತ್ರ ಹೋಗಿ, ಬಸವರಾಜ ಬೊಮ್ಮಾಯಿ ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದಿದೀವಿ. 15% ನಾವು ಕೊಡ್ಸಿದ್ವಿ, ನೀವೇನ್ ಕೊಡ್ಸಿದ್ರಪ್ಪ? ಭಿಕ್ಷಾ ಬಿಡಿಸಿದ್ರಿ, ಓಡೆ ಬಜ್ಜಿ ಮಾಡಿಸಿದ್ರಿ, 10,000 ಜನ ಡಿಸ್ಮಿಸ್ ಮಾಡಿದ್ರಿ, ಸಸ್ಪೆಂಡ್ ಮಾಡಿದ್ರಿ, ಇನ್ನೂ 10,000 ಜನ ಬಂದಿಲ್ಲ. 1,15,000 ಜನಕ್ಕೆ ಸಂಬಳ ಕಟ್ ಮಾಡಿಸಿದ್ರಿ. ಇವತ್ತು ನಾವು ಏನು ಮಾಡದೆ ಇದೆಲ್ಲ ತಂದು ಕೊಟ್ಟಿದ್ದೀವಿ. ಹೂ ಇಸ್ ಗ್ರೇಟ್. ಓಕೆ ಸರ್, ಈಗ ಅಂಡ್ ಅದಕ್ಕೆ ಸರಿಯಾಗಿ ಮ್ಯಾನೇಜ್ಮೆಂಟ್ ಕೂಡ ಸಹಕಾರ ಕೊಟ್ಟಿದೆ.